ಇನ್ನು ಗುರುಗ್ರಾಮ ಹೋಟೆಲ್ನಲ್ಲಿ ಬೀಡು ಬಿಟ್ಟಿದ್ದಂತಹ ಬಿಜೆಪಿ 23 ಶಾಸಕರು ಶಿಫ್ಟ್ ಆಗಿದ್ದಾರೆ. ಐಟಿಸಿ ಗ್ರ್ಯಾಂಡ್ ಭಾರತ್ ಹೋಟೆಲ್ನಿಂದ ಶಾಸಕರನ್ನ ಶಿಫ್ಟ್ ಮಾಡಲಾಗಿದೆ. ಗುರುಗ್ರಾಮದಲ್ಲಿರುವಂತಹ ಲೆಮನ್ ಟ್ರೀ ರೆಸಾರ್ಟ್ಗೆ ಅವರನ್ನ ಶಿಫ್ಟ್ ಮಾಡಲಾಗಿದ್ದು, ಹರಿಯಾಣ ನಾಯಕರಿಂದ ಈ ಶಾಸಕರನ್ನ ಶಿಫ್ಟ್ ಮಾಡಲಾಗಿದೆ. ಸರಾಯ್ನಲ್ಲಿರುವಂತಹ ಲೆಮನ್ ಟ್ರೀ ರೆಸಾರ್ಟ್ಗೆ ಸ್ಥಳಾಂತರ ಮಾಡಲಾಗಿದೆ. ಐಟಿಸಿ ಹೋಟೆಲ್ನಿಂದ 2 ಕಿಲೋಮೀಟರ್ ದೂರದಲ್ಲಿರುವಂತಹ ರೆಸಾರ್ಟ್ ಇದು. ರಹಸ್ಯವಾಗಿ ಶಾಸಕರನ್ನ ಶಿಫ್ಟ್ ಮಾಡಿದೆ ಬಿಜೆಪಿ. ಅಲ್ಲಿ ಬಿಜೆಪಿ ಶಾಸಕರು ಐಟಿಸಿ ಗ್ರ್ಯಾಂಡ್ ಭಾರತ್ ಹೋಟೆಲ್ನಲ್ಲಿದ್ದರು. ಎಲ್ಲ ಶಾಸಕರು ಅಲ್ಲಿಯೇ ವಾಸ್ತವ್ಯವನ್ನು ಹೂಡಿದ್ರು. ಆದರೆ ಏನೋ ಅಲ್ಲಿ ಬೇರೆ ಬೇರೆ ವಿಚಾರಕ್ಕೆ, ಅಂದರೆ ಹೋಟೆಲ್ನಲ್ಲಿ ರೂಮ್ ಬೇರೆಯವರಿಗೆ ಬುಕ್ ಆಗಿದೆ ಅಂತನೋ ಅಥವಾ ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಳವಣಿಗೆಗಳಾಯಿತು. ಈ ಕಾರಣಕ್ಕಾಗಿ ಅವರನ್ನು ಬೇರೆ ಹೋಟೆಲ್ಗೆ ಸ್ಥಳಾಂತರ ಮಾಡಲಾಗಿದೆ. ಸರಾಯ್ನಲ್ಲಿರುವಂತಹ ಲೆಮನ್ ಟ್ರೀ ರೆಸಾರ್ಟ್ಗೆ 23 ಶಾಸಕರನ್ನು ಶಿಫ್ಟ್ ಮಾಡಲಾಗಿದೆ. ಹರಿಯಾಣದ ನಾಯಕರು ಉಸ್ತುವಾರಿಯನ್ನು ವಹಿಸಿ ಕಂಪ್ಲೀಟ್ ಆಗಿ ಗುಟ್ಟಾಗಿ ಸೀಕ್ರೆಸಿನ ಮೇಂಟೈನ್ ಮಾಡಿ ಗುಟ್ಟಾಗಿ ಅವರನ್ನು ಅಲ್ಲಿಂದ ಬೇರೆ ಹೋಟೆಲ್ಗೆ ಶಿಫ್ಟ್ ಮಾಡಲಾಗಿದೆ. 23 ಶಾಸಕರು ಯಾರು ಬಿಜೆಪಿ ಶಾಸಕರು ಗುರುಗ್ರಾಮದ ಐಟಿಸಿ ಹೋಟೆಲ್ನಲ್ಲಿದ್ದರು, ಅವರನ್ನು ಸರಾಯ್ನಲ್ಲಿರುವಂಥ ಲೆಮನ್ ಟ್ರೀ ರೆಸಾರ್ಟ್ ಏನಿದೆ ಆ ರೆಸಾರ್ಟ್ಗೆ ಅವರನ್ನು ಶಿಫ್ಟ್ ಮಾಡಲಾಗಿದೆ. ಹರಿಯಾಣದ ನಾಯಕರು ಉಸ್ತುವಾರಿಯನ್ನು ವಹಿಸಿ ಅಲ್ಲಿ ಎಲ್ಲ ಶಾಸಕರನ್ನು ಲೆಮನ್ ಟ್ರೀ ರೆಸಾರ್ಟ್ ಏನಿದೆ ಆ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗಿದೆ. ದೆಹಲಿಗೆ ತೆರಳಿದ್ರು ಎಲ್ಲ ಶಾಸಕರು. ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ ಭಾಗಿಯಾಗಿದ್ದರು. ಅದಾದ ಬಳಿಕ ಅವರನ್ನು ಐಟಿಸಿ ಗ್ರ್ಯಾಂಡ್ ಭಾರತ್ ಹೋಟೆಲ್ನಲ್ಲಿ ತಂದಿಡಲಾಗಿತ್ತು. ಎಲ್ಲರೂ ಕೂಡ ವಾಸ್ತವ್ಯವನ್ನು ಅಲ್ಲಿಯೇ ಹೂಡಿದ್ರು. ಇದಾದ ಬಳಿಕ BSY ಅವರು ಬೆಂಗಳೂರಿಗೆ ವಾಪಸ್ ಆಗಿದ್ದರು. ಯಾವ ರೀತಿಯಾದಂಥ ಸೂಚನೆ ಅವರಿಗೆ ಸಿಕ್ಕುತ್ತೆ, ಏನು ಮಾಡಬೇಕು ಮುಂದಿನ ಹಂತದಲ್ಲಿ ಎನ್ನುವಂಥ ವಿಚಾರವನ್ನು ಕೂಡ ತಿಳಿಸಿರಲಿಲ್ಲ ಶಾಸಕರಿಗೆ. ಸದ್ಯ ಐಟಿಸಿ ಹೋಟೆಲ್ನಲ್ಲಿ ರೂಮ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರನ್ನು ಲೆಮನ್ ಟ್ರೀ ರೆಸಾರ್ಟ್ಗೆ ಸ್ಥಳಾಂತರ ಮಾಡಲಾಗಿದೆ. 23 ಬಿಜೆಪಿ ಶಾಸಕರನ್ನು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹರೀಶ್, 23 ಜನರನ್ನ ಸ್ಥಳಾಂತರ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಏನು ವಿಚಾರಕ್ಕೆ ಅಲ್ಲಿ ಬೇರೆಯವರಿಗೆ ರೂಮ್ ಬುಕ್ ಆಗಿದೆ ಅನ್ನುವಂಥ ವಿಚಾರಕ್ಕೇನೆ ಶಿಫ್ಟ್ ಮಾಡ್ತಾ ಇರೋದಾ ಅಥವಾ ಬೇರೆ ಏನಾದರೂ ವಿಚಾರ ಇದೆಯಾ ಅಲ್ಲಿ ಹರೀಶ್? ಆನಂದ್, ಐಟಿಸಿ ಗ್ರ್ಯಾಂಡ್ ಭಾರತ್ ಹೋಟೆಲ್ ನಲ್ಲಿ 23 ಶಾಸಕರನ್ನ ಈಗ ಬೇರೆ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗಿದೆ. ಮುಖ್ಯವಾಗಿ ಈ ಗ್ರ್ಯಾಂಡ್ ಭಾರತ್ ರೆಸಾರ್ಟ್ ನಿಂದ 2 ಕಿಲೋಮೀಟರ್ ದೂರ ಇರತಕ್ಕಂತ ಲೆಮನ್ ಟ್ರೀ ಹೋಟೆಲ್ ಏನಿದೆ ಅಲ್ಲಿಗೆ ಎಲ್ಲರನ್ನು ಶಿಫ್ಟ್ ಮಾಡಲಾಗಿದೆ. ಮುಖ್ಯವಾಗಿ ಈ ಹೋಟೆಲ್ ನಲ್ಲಿ ಮುಖ್ಯವಾಗಿ 4 ತಿಂಗಳ ಹಿಂದೆ ಅಷ್ಟೇ ಬುಕ್ ಆಗಿತ್ತು. ಹೊಸ ಗ್ರಾಹಕರಿಗೆ ಬುಕ್ ಆಗಿ ಅವರು ಬರ್ತಿರ್ತಕ್ಕಂಥದ್ದು. ಹಾಗಾಗಿ ಅವರಿಗೆ ಅವಕಾಶವನ್ನ ಮಾಡ್ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ 23 ಶಾಸಕರನ್ನ ಈಗ ಶಿಫ್ಟ್ ಮಾಡಿರ್ತಕ್ಕಂಥದ್ದು. ಮತ್ತೆ ಯಡಿಯೂರಪ್ಪ ಅವರಿಂದ ಇನ್ನು ಸೂಚನೆ ಈ ಶಾಸಕರಿಗೆ ಬಂದಿಲ್ಲ, ಯಾವಾಗ ಇಲ್ಲಿಂದ ತೆರಳಬೇಕು, ಹಾಗೆ ಈ 2 ರೆಸಾರ್ಟ್ ಗಳನ್ನ ಯಾವಾಗ ಬಿಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂತ ಸ್ಪಷ್ಟ ಸೂಚನೆ ಇನ್ನು ಯಡಿಯೂರಪ್ಪ ಅವರಿಂದ ಬಂದಿಲ್ಲ. ಮುಖ್ಯವಾಗಿ ಇವತ್ತು ನಡೀತಕ್ಕಂತ ಕಾಂಗ್ರೆಸ್ ಶಾಸಕಾಂಗ ಸಭೆಯ ಬಳಿಕ ಅಲ್ಲಿ ಎಷ್ಟು ಜನ ಶಾಸಕರು ಭಾಗಿಯಾಗ್ತಾರೆ, ಅತೃಪ್ತರು ಎಷ್ಟು ಜನ ಭಾಗಿಯಾಗ್ತಾರೆ, ಅತೃಪ್ತರಲ್ಲಿ ಮುಖ್ಯವಾಗಿ ಯಾರು ಭಾಗಿಯಾಗುದಿಲ್ಲ, ಅವರ ಸಂಖ್ಯೆ ಏನಾದ್ರೂ ಜಾಸ್ತಿ ಆದ್ರೆ ಸರ್ಕಾರವನ್ನ ರಚನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಇದ್ರ ಮಧ್ಯದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಸಭೆಗೆ ಯಾವ ರೀತಿಯಾಗಿ ಶಾಸಕರು ಭಾಗಿಯಾಗ್ತಾರೆ ಭಾಗಿಯಾಗುವುದಿಲ್ಲ ಅನ್ನೋದು ನೋಡ್ಕೊಂಡು ಇವರು ರೆಸಾರ್ಟ್ ಅಲ್ಲಿ ಇನ್ನು ಎಷ್ಟು ದಿವಸ ಇರಬೇಕು ಅನ್ನುವಂಥದ್ದು ಅದು ನಿರ್ಧಾರ ಆಗುತ್ತೆ. ಆನಂದ್, ಧನ್ಯವಾದ ಹರೀಶ್ ಮಾಹಿತಿಗಾಗಿ.